ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ದಾನಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯ. ನಿನ್ನೆ ತಿಳಿದಂತೆ ರಾವಣ ತಾನು ಮಾರೀಚನ ಹತ್ತಿರ ಬಂದದ್ದು ಗೋಕರ್ಣ ಕ್ಷೇತ್ರ. ಅಲ್ಲಿ ಬಂದು ರಾವಣ ಮಾರೀಚನಿಗೆ ಹೇಳಿದ್ದು, ನೀನು ರಾಮನಿಗೆ ವಂಚನೆ ಮಾಡಿ ಅವನನ್ನು ಸಂಹಾರ ಮಾಡಬೇಕು ಅಂತ ಆ ಉದ್ದೇಶದಿಂದ ಬಂದು ಹೇಳಿದ್ದು. ಅದಕ್ಕೆ ಮಾರೀಚ ತಾನು ತನ್ನ ಅಭಿಪ್ರಾಯವನ್ನು, ತನ್ನ ಮನಸ್ಸಿನೊಳಗಿರ್ತಕ್ಕಂಥ ವಿಚಾರವನ್ನ ತಿಳಿಸ್ತಾನೆ. ಯಾಕೆ ಅಂದ್ರೆ ಆ ರಾಮಚಂದ್ರ ದೇವರ ಒಂದು ಶರವೇಗ, ಆ ಬಾಣದ ವೇಗ ಇದು ಎಂತಹದ್ದು ಅಂತ ಅವನು ತಿಳಿದಿದ್ದ ಹಿಂದೆ. ಅದಕ್ಕಾಗಿ ನೀನು ರಾಮನಿಂದ ವಿರೋಧವನ್ನ ಕಟ್ಟಿಕೊಳ್ಳಬೇಡ ಅಂತ ಹೇಳ್ತಾನೆ. ಇಷ್ಟು ಹೇಳಿದ್ದು. ಶಕ್ಯೋನತೆ ರಘುವರೇಣ ಹಿ ವಿಗ್ರಹೋತ್ರ ಜಾನಾಮಿ ಸಂಸ್ಪರ್ಶಮಸ್ಯ ಶರಸ್ಯ ಪೂರ್ವಂ ಅಂತ ಮಾರೀಚ ತಾನು ವಿಚಾರವನ್ನ ತಿಳಿಸಿದ್ದು. ಆದರೆ ರಾವಣ ಮಾತ್ರ ಅದನ್ನ ಕೇಳೋದಿಲ್ಲ. ಮುಂದೆ ರಾವಣ ಏನು ಮಾಡಿದ, ಆ ಮಾರೀಚ ಅಷ್ಟು ಹೇಳಿದಾಗಲೂ ಕೂಡ ರಾವಣ ಏನು ಮಾಡಿದ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 31ನೇ ಶ್ಲೋಕ. ಇತ್ಯುಕ್ತವಂತಮಥ ರಾವಣ ಆಹ ಖಡ್ಗಂ ನಿಷ್ಕೃಷ್ಯ ಹನ್ಮಿ ಯದಿ ಮೇ ನ ಕರೋಷಿ ವಾಕ್ಯಂ ತಚ್ಶುಶ್ರುವಾನ್ ಭಯಯುತೋಥ ನಿಸರ್ಗತಶ್ಚ ಪಾಪೋ ಜಗಾಮ ರಘುವರ್ಯ ಸಕಾಶಮಾಶು. ಇತ್ಯುಕ್ತವಂತಮಥ ರಾವಣ ಆಹ ಖಡ್ಗಂ ನಿಷ್ಕೃಷ್ಯ ಹನ್ಮಿ ಯದಿ ಮೇ ನ ಕರೋಷಿ ವಾಕ್ಯಂ ತಚ್ಶುಶ್ರುವಾನ್ ಭಯಯುತೋಥ ನಿಸರ್ಗತಶ್ಚ ಪಾಪೋ ಜಗಾಮ ರಘುವರ್ಯ ಸಕಾಶಮಾಶು ಎಂಬುದಾಗಿ 31ನೇ ಶ್ಲೋಕ. ಪದವಿಭಾಗ. ಇತ್ಯುಕ್ತವಂತಂ ಬಿಡಿಸ್ಕೊಳ್ಬೇಕಾದ್ರೆ ಇತಿ ಉಕ್ತವಂತಂ ಅಥ ರಾವಣ ಆಹ ಖಡ್ಗಂ ನಿಷ್ಕೃಷ್ಯ ಹನ್ಮಿ ಯದಿ ಮೇ ನ ಕರೋಷಿ ವಾಕ್ಯಂ ತತ್ ಶುಶ್ರುವಾನ್ ಭಯಯುತಃ ತತ್ ಶುಶ್ರುವಾನ್ ಭಯಯುತಃ ಅಥ ನಿಸರ್ಗತಃ ಚ ಪಾಪಃ ಜಗಾಮ ರಘುವರ್ಯ ಸಕಾಶಂ ಆಶು ಎಂಬುದಾಗಿ 31ನೇ ಶ್ಲೋಕದ ಪದವಿಭಾಗ. ಏನ್ ಮಾಡಿದ ರಾವಣ ಅಂದ್ರೆ ಇತ್ಯುಕ್ತವಂತಂ ಅಥ ಅಂದ್ರೆ ಅಥ ಅನಂತರ. ಯಾವ ಅನಂತರ ಅಂದ್ರೆ ಈ ಮಾರೀಚ ತನ್ನ ಅಭಿಪ್ರಾಯವನ್ನ ಹೇಳಿದ, ಬೇಡ ಅಂತ ಹೇಳಿದ, ರಾಮನ ಜೊತೆಗೆ ವಿರೋಧವನ್ನ ಕಟ್ಟಿಕೊಳ್ಳಬೇಡ ಅಂತ ಹೇಳಿ.
ನಿನಗೆ ಯೋಗ್ಯ ಅಲ್ಲ ಅದು ಅಂತ ಹೇಳಿ ಆದ ಮೇಲೆ ರಾವಣ ಇತ್ಯುಕ್ತವಂತಂ, ಈ ರೀತಿಯಾಗಿ ಹೇಳಲ್ಪಟ್ಟಂತಹ ಆ ಮಾರೀಚನನ್ನ ಕುರಿತು ಏನ್ ಮಾಡಿದ ಅಂತಂದ್ರೆ, ಖಡ್ಗಂ ನಿಷ್ಕೃಷ್ಯ, ಖಡ್ಗ ಇತ್ತು ತನ್ನ ಕೋಶದಲ್ಲಿ, ಆ ಕೋಶದಿಂದ ಖಡ್ಗವನ್ನು ಹೊರಗೆ ತೆಗೆದ. ಕೋಶಾನ್ ನಿಸ್ಸಾರ್ಯ ಅಂತರದ ನಿಷ್ಕೃಷ್ಯ ಎಂಬುದಕ್ಕೆ ಆ ಖಡ್ಗವನ್ನ ತನ್ನ ಕೋಶದಿಂದ, ಆ ಖಡ್ಗವನ್ನು ಇಡುವಂತಹ ಒಂದು ಕೋಶಾಗಾರ, ಅದರಿಂದ ಖಡ್ಗವನ್ನ ತೆಗೆದ. ಖಡ್ಗಂ ನಿಷ್ಕೃಷ್ಯ ಯದಿ, ಒಂದು ವೇಳೆ ನೀನು ಮೇ ವಾಕ್ಯಂ ನ ಕರೋಷಿ, ನನ್ನ ಮಾತನ್ನ, ನನ್ನ ವಾಕ್ಯವನ್ನ, ನನ್ನ ಮಾತನ್ನ ನೀನು ನಡೆಸಿಕೊಡ್ಲಿಲ್ಲ ಅಂತಂದ್ರೆ, ನ ಕರೋಷಿ ಹನ್ಮಿ, ನಿನ್ನನ್ನ ಸಂಹಾರ ಮಾಡ್ತೇನೆ. ಇತ್ಯುಕ್ತವಂತಂ ರಾವಣ ಆಹ, ಅಲ್ಲಿಗೆ ಅನ್ವಯ ಅದು. ಈ ರೀತಿಯಾಗಿ ಮಾರೀಚ ಹೇಳಿದಾಗ ಮಾರೀಚನನ್ನ ಕುರಿತು ರಾವಣ ಆಹ, ರಾವಣ ಮಾತನಾಡಿದ, ಹೇಳಿದ. ಏನ್ ಹೇಳಿದ? ಹೆಂಗ್ ಹೇಳಿದ? ಏನ್ ಹೇಳಿದ? ಖಡ್ಗಂ ನಿಷ್ಕೃಷ್ಯ, ಖಡ್ಗವನ್ನ ತೆಗೆದು ನನ್ನ ಮಾತನ್ನು ನೀನು ನಡೆಸ್ಕೊಡ್ಲಿಲ್ಲ ಅಂದ್ರೆ, ನನ್ನ ಮಾತನ್ನು ನೀನು ಕೇಳಲಿಲ್ಲ ಅಂತಂದ್ರೆ ನಿನ್ನನ್ನ ಸಂಹಾರ ಮಾಡ್ತೇನೆ. ಹನ್ಮಿ ಇತಿ ಆಹ ಅಂತ ಅನ್ವಯ. ಈ ರೀತಿಯಾಗಿ ರಾವಣ ಆ ಮಾರೀಚನಿಗೆ ಹೇಳಿದ್ದು. ಮಾರೀಚನಿಗೆ ಈ ಕಡೆ ಬಿಡುವಂತೆ ಇಲ್ಲ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಈ ಕಡೆ ಅಲ್ಲಿ ಹೋದರೂ ಕೂಡ ರಾವಣನ ಮಾತು ಕೇಳಲಿಲ್ಲ ಅಂದ್ರೆ ರಾವಣ ಸಂಹಾರ ಮಾಡ್ತಾನೆ. ಇನ್ನ ಅಲ್ಲಿ ಹೋದರೆ ರಾಮ ಸಂಹಾರ ಮಾಡ್ತಾನೆ. ಅದು ಅವನಿಗೆ ನಿಶ್ಚಿತವಾಗಿದ್ದದ್ದು. ಹೀಗಾಗಿ ಹೋಗಲಿ, ನನ್ನ ಪ್ರಾಣ ಹೋಗೋದು ನಿಶ್ಚಿತ ಅಂತ ತಿಳಿದುಕೊಂಡು ಅಷ್ಟು ಅಂದುಕೊಂಡಿದ್ದಾನಷ್ಟೇ ಅವನು. ಅದಕ್ಕೆ ತತ್ ಶುಶ್ರುವಾನ್, ಅದನ್ನ ಕೇಳಿದಂತಹ, ಅಂದ್ರೆ ರಾವಣ ಹೇಳಿದಂತಹ ಮಾತನ್ನ ಕೇಳಿದಂತಹ ಮಾರೀಚ ಏನು ಮಾಡಿದ ಅಂದ್ರೆ, ಭಯಯುತಃ, ಭಯದಿಂದ ಕೂಡಿದವನಾಗಿ. ಏನ್ ಭಯ ಅಂದ್ರೆ, ನಾನು ಇವನ್ ಮಾತು ಕೇಳಲಿಲ್ಲ ಅಂದ್ರೆ ಇವನು ಸಂಹಾರ ಮಾಡ್ತಾನೆ, ಮಾತು ಕೇಳಿದೆ ಅಂದ್ರೆ ರಾಮ ಸಂಹಾರ ಮಾಡ್ತಾನೆ, ನನ್ನ ಸಾವು ಇದು ನಿಶ್ಚಿತ ಅಂತ ಭಯ ಅವನಿಗೆ, ಸಾಯ್ತೇನೆ ಅಂತ ಹೇಳಿ. ಹೀಗಾಗಿ ಭಯಯುತ, ಭಯದಿಂದ ಕೂಡಿದವನಾಗಿ ಅವನೇನು ಮಾಡಿದ ಅಂದ್ರೆ, ರಾವಣ ಮಾತು ಹೇಳಿ ಆದ ಮೇಲೆ ಅನಂತರ ನಿಸರ್ಗತಃ ಪಾಪ, ಸ್ವಾಭಾವಿಕವಾಗಿಯೇನೆ ರಾವಣ ಹೇಳಿದ, ರಾವಣನ ಒಂದು ಬಲದಿಂದಾಗಿ, ಅವನ ಮಾತಿನ ಬಲದಿಂದಾಗಿ ಅವನು ಹೋಗಿ ಆ ಮಾತನ್ನು ನಡೆಸಿಕೊಟ್ಟ ಅಂತ ಅವನಿಗೆ ಇಚ್ಛೆ ಇಲ್ಲ, ಆದರೂ ಇವನು ನಡೆಸಿಕೊಟ್ಟ ಅಂತ ಹಾಗಂತಷ್ಟೇ ಅಲ್ಲ. ನಿಸರ್ಗತಶ್ಚ ಪಾಪ, ಆ ಮಾರೀಚ ಇವನು ಸ್ವಾಭಾವಿಕವಾಗಿ, ಸ್ವಭಾವಾತ್ ಪಾಪ ದೋಷರೂಪ ಮಾರೀಚ, ದುಷ್ಟ, ಸ್ವಾಭಾವಿಕವಾಗಿಯೇ ದುಷ್ಟನಿದ್ದಾನೆ, ದೋಷರೂಪ. ಹೀಗಾಗಿ ಆ ಮಾರೀಚ ಆ ರೀತಿಯಾಗಿ ದುಷ್ಟನಿದ್ದದ್ದರಿಂದಲೇನೆ ಆಶು, ಆ ರಾವಣ ಹೇಳಿದಾಗ ಬಹಳ ಸಮಯ ಹರಣ ಮಾಡಲಿಲ್ಲ. ಆಶು ಬೇಗನೆ ಏನ್ ಮಾಡಿದ ಅಂದ್ರೆ, ರಘುವರ್ಯ ಸಕಾಶಂ ಜಗಾಮ, ಆ ರಾಮಚಂದ್ರ ದೇವರ ಹತ್ತಿರಕ್ಕೆ ಹೋದ. ರಾಮಚಂದ್ರ ದೇವರು ದಂಡಕಾರಣ್ಯದಲ್ಲಿ ಇದ್ದದ್ದು, ಹೀಗಾಗಿ ಅಂತಹ ರಾಮಚಂದ್ರ ದೇವರು ಇದ್ದಂತಹ ಸ್ಥಳಕ್ಕೆ ಇವನು ಕೂಡ ಅಲ್ಲಿಂದ ಹೋದ ಎಂಬುದಾಗಿ ಈ ವಿಚಾರವನ್ನ ತಿಳಿಸಿಕೊಡ್ತಾರೆ. ತಾತ್ಪರ್ಯ, ರಾವಣ ಮಾರೀಚ ಹೇಳಿದಾಗ ರಾವಣ ಕೇಳದೇ ಇದ್ದಾಗ ಮತ್ತೆ ರಾವಣ ಆ ಕೆಲಸವನ್ನ ಪ್ರಚೋದನೆ ಮಾಡ್ತಾನೆ. ನೀನು ಹೋಗಿ ಆ ರಾವಣನನ್ನ ಸಂಹಾರ ಮಾಡಬೇಕು, ಇಲ್ಲದೆ ಹೋದರೆ ನಾನು ನಿನ್ನನ್ನು ಸಂಹಾರ ಮಾಡಿಬಿಡ್ತೇನೆ ಅಂತ ಮಾತನ್ನು ಹೇಳಿದಾಗ ಮಾರೀಚ ಅಲ್ಲಿಗೆ ಹೋದ ಎಂಬುದನ್ನ ತಿಳಿಸಿಕೊಡ್ತಾರೆ. ಇಲ್ಲಿ ರಾವಣ ಹೇಗೆ ಹೇಳಿದ ಅಂತ ಹೇಳಿಲ್ಲ, ಇಷ್ಟೇ ಹೇಳಿದ್ದು, ನೀನು ನನ್ನ ಮಾತನ್ನ ನಡೆಸಿಕೊಡ್ಲಿಲ್ಲ ಅಂದ್ರೆ, ಯದಿ ಮೇ ವಾಕ್ಯಂ ನ ಕರೋಷಿ, ನೀನು ನನ್ನ ಮಾತನ್ನ ನೀನು ನಡೆಸಿಕೊಡ್ಲಿಲ್ಲ ಅಂದ್ರೆ ನಿನ್ನನ್ನು ಸಂಹಾರ ಮಾಡಿಬಿಡ್ತೇನೆ ಅಂತ ಹೇಳಿದ್ದು. ಏನ್ ಮಾತು ಹೇಳಿದ ಅಂತ ಇಲ್ಲಿ ಹೇಳಿಲ್ಲ. ಈ ಹಿಂದಿನ ಶ್ಲೋಕದಲ್ಲಿ ಮಾರೀಚ ಬೇಡ ಅಂತಂದದ್ದು, ವಿರೋಧ ಮಾಡಬೇಡ, ನಿನಗೆ ಯೋಗ್ಯ ಅಲ್ಲ ಅಂತ ಹೇಳಿ. ಅದಕ್ಕೆ ಮಾರೀಚನಿಗೆ ಖಡ್ಗವನ್ನು ತೆಗೆದು ಹೇಳಿದ್ದಷ್ಟೇ, ನನ್ನ ಮಾತನ್ನು ನಡೆಸಿಕೊಡ್ಲಿಲ್ಲ ಅಂದ್ರೆ ನನ್ನ ಸಂಹಾರ ಮಾಡ್ತೇನೆ ಅಂತ ಹೇಳಿ. ಏನು ಮಾತನ್ನು ನಡೆಸಿಕೊಡ್ಬೇಕು ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಬರಲಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಮುಂದಿನ ಶ್ಲೋಕದಲ್ಲಿ
ಆ ರಾವಣನ ಮಾತು ಏನು, ರಾವಣ ಏನ್ ಹೇಳಿದ, ಇವನ್ ಏನ್ ಮಾಡಿದ, ಮುಂದೆ ಏನು ಘಟನೆ ಆಯಿತು, ಆ ಎರಡನ್ನೂ ಕೂಡ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ರಾವಣನ ಮಾತು ಮುಂದಿನ ಮತ್ತು ವಿಚಾರ, ಮುಂದಿನ ಕಥೆಯನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. 32ನೆಯ ಶ್ಲೋಕ. ಸಂಪ್ರಾಪ್ಯ ಹೈಮ ಮೃಗತಾಂ ಬಹುರತ್ನ ಚಿತ್ರ ಸೀತಾ ಸಮೀಪ ಉರುಧಾ ವಿಚಚಾರ ಶೀಘ್ರಂ ನಿರ್ದೋಷ ನಿತ್ಯವರ ಸಂವಿದಪಿ ಸ್ಮ ದೇವಿ ರಕ್ಷೋವಧಾಯ ಜನಮೋಹ ಕೃತೆ ತಥಾಹ ಸಂಪ್ರಾಪ್ಯ ಹೈಮ ಮೃಗತಾಂ ಬಹುರತ್ನ ಚಿತ್ರ ಸೀತಾ ಸಮೀಪ ಉರುಧಾ ವಿಚಚಾರ ಶೀಘ್ರಂ ನಿರ್ದೋಷ ನಿತ್ಯವರ ಸಂವಿದಪಿ ಸ್ಮ ದೇವಿ ರಕ್ಷೋವಧಾಯ ಜನಮೋಹ ಕೃತೆ ತಥಾಹ ಎಂಬುದಾಗಿ 32ನೆಯ ಶ್ಲೋಕ. ಪದಚ್ಛೇದ. ಸಂಪ್ರಾಪ್ಯ ಹೈಮ ಮೃಗತಾಂ ಬಹುರತ್ನ ಚಿತ್ರ ಸೀತಾ ಸಮೀಪೆ ಉರುಧಾ, ಸಮೀಪ ಉರುಧಾ ಅಂತ ಶ್ಲೋಕದಲ್ಲಿದೆ. ಪದಚ್ಛೇದ ಮಾಡಿಕೊಂಡಾಗ ಸಮೀಪೆ ಅಯವಾಯಾವ ಸಂಧಿಯಾಗಿದೆ ಇಲ್ಲಿ, ಹೀಗಾಗಿ ಸಮೀಪೆ ಉರುಧ ವಿಚಚಾರ ಶೀಘ್ರಂ ನಿರ್ದೋಷ ನಿತ್ಯವರ ಸಂವಿತ್ ಅಪಿ ಸ್ಮ ದೇವಿ ರಕ್ಷೋವಧಾಯ ಜನಮೋಹ ಕೃತೆ ತಥಾ ಆಹ ಎಂಬುದಾಗಿ ಪದ ವಿಭಾಗ. ಈ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ವಚನ ಪ್ರಕಾರಂ ದರ್ಶಯತಿ, ಆ ರಾವಣನ ಮಾತಿನ ಪ್ರಕಾರ ಏನು ಮಾತಾಡಿದ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ, ಕಥೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಏನ್ ಹೇಳಿದ್ದು ಅಂದ್ರೆ, ಹೈಮ ಮೃಗತಾಂ ಸಂಪ್ರಾಪ್ಯ, ಈ ಮಾರೀಚ ನೀ ಏನ್ ಮಾಡಬೇಕು ಅಂತಂದ್ರೆ, ಹೈಮ ಮೃಗತಾಂ ಸಂಪ್ರಾಪ್ಯ ಅಂದರೆ ಸುವರ್ಣ ಸಂಬಂಧಿಯಾದಂತಹ ವರ್ಣ, ಬಂಗಾರದ ವರ್ಣ, ಬಂಗಾರದ ವರ್ಣದಿಂದ ಕೂಡಿದಂತಹ ಮೃಗತಾಂ ಜಿಂಕೆ. ಮೃಗತ್ವಂ ಸಂಪ್ರಾಪ್ಯ ಅಂದ್ರೆ ಇದರರ್ಥ ಬರೀತಾರೆ ಭೂತ್ವ, ಅಂದ್ರೆ ಹೈಮ ಮೃಗತಾಂ ಸಂಪ್ರಾಪ್ಯ ಎಂಬುದಕ್ಕೆ ಹೇಮಮೃಗ ಭೂತ್ವ ಅಂತ ಅರ್ಥ, ಬಂಗಾರದ ಜಿಂಕೆಯಾಗಿ ಅಂತ ಅರ್ಥ. ಬಂಗಾರದ ವರ್ಣದ ಮೃಗತ್ವವನ್ನು ಹೊಂದಿ ಅಂದ್ರೆ ಬಂಗಾರದ ವರ್ಣ ಇರುವಂತಹ ಜಿಂಕೆ ಆಗಬೇಕು, ಬಂಗಾರದ ಜಿಂಕೆ ಅಂತ ಅನಿಸ್ಬೇಕು. ಹೇಮ ಮೃಗತಾಂ ಸಂಪ್ರಾಪ್ಯ ಅದನ್ನ ಹೊಂದಿ ನೀ ಏನ್ ಮಾಡಬೇಕು ಅಂದ್ರೆ, ಆ ಹೇಮ ಮೃಗ ಹೇಗಿದೆ ಅಂತಂದ್ರೆ ಬಹುರತ್ನ ಚಿತ್ರ, ಬಹಳ ಸುಂದರವಾದಂತಹ ಚಿತ್ರ ವಿಚಿತ್ರಗಳಾದಂತಹ ವರ್ಣಗಳು. ಬಹುರತ್ನ ಚಿತ್ರ, ಅನೇಕ ವರ್ಣ, ಹಂಗಾಗಬೇಕು. ಆಗಿ ಆ ದಂಡಕಾರಣ್ಯದಲ್ಲಿ ನೀನು ಸೀತೆಯ ಹತ್ತಿರ ಹೋಗಿ ತಿರುಗಬೇಕು, ಓಡಾಡಬೇಕು ಅಂತ ಹೀಗೆ ಮೋಸ ಮಾಡಿ ನೀನು ಆ ರಾಮನನ್ನ ಸಂಹಾರ ಮಾಡಬೇಕು ಅಂತ ವಿಚಾರವನ್ನು ಹೇಳಿದ್ದು. ಅದೇ ರೀತಿಯಾಗಿ ಮಾಡಿದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಹೇಳಿದ ಮಾತನ್ನ ಹೇಳಿದ್ರು ಅಂದ್ರೆ ಆ ಮಾತನ್ನ ಮಾತು ಹೇಳಿದ್ದನ್ನ ನಡೆಸಿ ಮಾಡಿದ, ಆ ಕೆಲಸವನ್ನ ಮಾಡಿದ, ಅದೇ ಮಾತನ್ನ ಹೇಳಿದ್ದು ಅಂತ ಅರ್ಥ. ಹೇಮ ಮೃಗತಾಂ ಸಂಪ್ರಾಪ್ಯ ಬಹುರತ್ನ ವಚ್ಚಿತ್ರ, ಬಹುರತ್ನ ಚಿತ್ರ, ಅನೇಕ ವರ್ಣ, ಅನೇಕ ವರ್ಣಗಳಿಂದ ಕೂಡಿದಂತಹ ಮೃಗರೂಪ ಮಾರೀಚ, ಅದನ್ನಿಟ್ಕೊಳ್ಬೇಕು. ಆ ರೂಪವನ್ನು ಹೊಂದಿದವನು ಯಾರು ಅಂದ್ರೆ ಮಾರೀಚ. ಮೃಗರೂಪಿಯಾದಂತಹ ಜಿಂಕೆಯ ರೂಪವನ್ನ ಪಡೆದುಕೊಂಡಂತಹ ಮಾರೀಚ ಬಹುರತ್ನ ಚಿತ್ರ ಎಂಬುದಕ್ಕೆ ಅಷ್ಟರ್ಥ. ಅನೇಕ ವರ್ಣಗಳಿಂದ ಕೂಡಿದಂತಹ ಮೃಗ ರೂಪನಾದಂತಹ ಮಾರೀಚ ಅಂತ ಅರ್ಥ. ಅವನು ಸೀತಾ ಸಮೀಪೆ, ಸೀತಾದೇವಿಯ ಸಮೀಪಕ್ಕೆ ಹೋಗಿ ಶೀಘ್ರಂ ಉರುಧಾ ವಿಚಚಾರ, ಬಹುಪ್ರಕಾರವಾಗಿ ಆ ಕಡೆಯಿಂದ ಈ ಕಡೆ ಆ ಜಿಂಕೆ
ಮಾರೀಚ ತಾನು ಜಿಂಕೆ ವೇಷವನ್ನು ತೆಗೆದುಕೊಂಡು ಸೀತೆಗೆ ಆಕರ್ಷಣೆಯಾಗುವಂತೆ, ಅವಳ ಮನಸ್ಸನ್ನ ಸೆಳೆಯುವಂತೆ ಆ ಜಿಂಕೆ, ಆ ಮಾರೀಚ ತಾನು ವೃಥಾ ವಿಷಚಾರ, ಬಹುಪ್ರಕಾರವಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಲಿಕ್ಕತ್ತ, ತಿರುಗಾಡ್ಲಿಕ್ಕತ್ತ. ಆ ಜಿಂಕೆ ತಿರುಗಾಡ್ತು ಅಂತ. ಅಂದ್ರೆ ಈ ರೀತಿಯಾಗೇನೆ ರಾವಣ ಹೇಳಿದ್ದು ಅಂತ ಅರ್ಥ. ಹೀಗೆ ಹೇಳಿದ್ದ ರಾವಣ, ಹೀಗೆ ಮಾಡು ಅಂತ ಹೇಳಿ. ಹೀಗೆ ಮಾಡು, ಆ ಸೀತೆಗೆ ಆಕರ್ಷಣೆ ಆಗ್ತದೆ. ಅವಳು ರಾಮನಿಗೆ ಹೇಳ್ತಾಳೆ. ರಾಮ ಅದನ್ನ ನಿನ್ನನ್ನು ಹಿಡಿದುಕೊಂಡು ಬರಬೇಕು ಅಂತ ಹೋಗ್ತಾನೆ. ಆಗ ನೀ ಅವನನ್ನು ಸಂಹಾರ ಮಾಡುವಂತ ಈ ಉದ್ದೇಶದಿಂದಾಗಿ ಈ ಮಾತನ್ನು ಹೇಳಿದ್ದು, ಹೋಗಿ ತಿರುಗಾಡು ಅಂತ ಹೇಳಿ. ಹಾಗೆ ಮಾಡಿದ ಮಾರೀಚ. ಅದಕ್ಕೆ ಶ್ರೀಮದಾಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾರೆ. ಏನು ಹಾಗಾದರೆ ಸೀತಾದೇವಿಗೆ ಮೋಹನ ಉಂಟು ಮಾಡುವಂತೆ ಇವನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಾಡಿದ ಅಂತಂದ್ರೆ ಸೀತಾದೇವಿಗೆ ಮೋಹನ ಆಯ್ತಾ ಅಂತಂದ್ರೆ, ಮೋಹವಂತ ಅವಳಿಗೆ ಅಂತಂದ್ರೆ ಸರ್ವಥಾ ಇಲ್ಲ. ಸರ್ವಥಾ ಆ ರೀತಿಯಾಗಿ ತಿಳಿದುಕೊಂಡ್ರೆ ಮಹಾ ಅನರ್ಥ ಇದೆ. ಅದಕ್ಕೆ ಶ್ರೀಮದಾಚಾರ್ಯ ನಿರ್ಣಯವನ್ನ ಕೊಡ್ತಾರೆ. ನಿರ್ದೋಷ ನಿತ್ಯವರ ಸಂವಿದ ಅಪಿಸ್ಮದೇವಿ ರಕ್ಷೋವಧಾಯ ಜನ ಮೋಹ ಕೃತೆ ತಥಾಹ. ಆ ಲಕ್ಷ್ಮೀದೇವಿ, ಸೀತಾದೇವಿ ಎಂಥವಳು ಅಂತಂದ್ರೆ ನಿರ್ದೋಷ ನಿತ್ಯವರ ಸಂವಿದ ಅಪಿ. ನಿರ್ದೋಷ ಒಂದೇ ಶಬ್ದ ಇದ್ದದ್ದು, ಅದನ್ನ ಬೇರೆ ಬೇರೆ ಶಬ್ದಗಳು ಸಮಾಸವಾಗಿ ಆಗಿದ್ದು. ಹೀಗಾಗಿ ನಿರ್ದೋಷ ಅಂದ್ರೆ ನಿರ್ದೋಷವಾದ. ನಿರ್ದೋಷ ಎಂಬುದಕ್ಕೆ ಅರ್ಥ ಬರೀತಾರೆ ಟಿಪ್ಪಣಿಕಾರರು, ಅಜ್ಞಾನ ಸಂಬಂಧ ರಹಿತ. ಲಕ್ಷ್ಮೀದೇವಿಗೆ ಅಜ್ಞಾನದ ಸಂಬಂಧವೇ ಇಲ್ಲ. ಅಜ್ಞಾನದ ಸುಳಿವುಗಳ ಹತ್ತ ಬರೋದೇ ಇಲ್ಲ ಅಜ್ಞಾನ. ಹಾಗಾಗಿ ಅಜ್ಞಾನ ಸಂಬಂಧ ರಹಿತ, ಅಜ್ಞಾನದ ಸಂಬಂಧ ಅದರಿಂದ ರಹಿತಳಾದಂತಹವಳು ಸೀತಾದೇವಿ, ಲಕ್ಷ್ಮೀದೇವಿ. ಮತ್ತು ಇವಳ ಜ್ಞಾನ ಎಂತಹದ್ದು ಅಂತಂದ್ರೆ ನೋಡಿ, ಇವಳಿಗೆ ಅಜ್ಞಾನ ಅಂತೂ ಇಲ್ಲವೇ ಇಲ್ಲ, ಹತ್ರವೇ ಬರೋದಿಲ್ಲ ಅಜ್ಞಾನ. ಇನ್ನು ಜ್ಞಾನ ಇದೆಯಲ್ಲ, ಆ ಜ್ಞಾನ ಎಂತಹದ್ದು ಅಂದ್ರೆ ನಿತ್ಯವರ ಸಂವಿತ, ನಿತ್ಯವಾದ ಆದಿ ವಿನಾಶರಹಿತ ಅಂತ ಅರ್ಥ. ಅವಳ ಜ್ಞಾನ ಯಾವಾಗೋ ಹುಟ್ಟಿದೆ, ಇಷ್ಟು ದಿವಸ ಇದ್ದಿದ್ದಿಲ್ಲ, ಈಗ ಹುಟ್ಟಿದೆ, ಮುಂದೆ ಮತ್ತೆ ಒಂದು ದಿವಸ ನಾಶ ಆಗ್ತದೆ ಅಂತ ಹಾಗಿಲ್ಲ. ನಿತ್ಯ, ನಿತ್ಯ ಎಂಬುದಕ್ಕೆ ಆದಿ ವಿನಾಶರಹಿತ, ಆದಿನೂ ಇಲ್ಲ ವಿನಾಶನೂ ಇಲ್ಲ ಅಂತಹ. ಮತ್ತು ವರ, ಆ ಶ್ರೇಷ್ಠವಾದಂತಹ ಸಂವಿತ್ ಜ್ಞಾನ. ನೋಡಿ, ನಿರ್ದೋಷ ಎಂಬುದು ಅದಕ್ಕೆ ವಿಶೇಷಣ, ಅವಳಿಗೇನೆ ವಿಶೇಷಣ. ಅಜ್ಞಾನ ಸಂಬಂಧ ರಹಿತವಾದ, ನಿತ್ಯವಾದ ಅಂದ್ರೆ ಅನಾದಿ, ಆದಿ ವಿನಾಶ ಇಲ್ಲದೆ ಇರುವಂತಹ ಶ್ರೇಷ್ಠವಾದಂತಹ ಜ್ಞಾನ ಯಾರಿಗೆ ಇದೆಯೋ ಅವಳು ಅಂತ ಅರ್ಥ. ಅಂದ್ರೆ ಸೀತಾದೇವಿಯನ್ನ ತಿಳಿಸಿಕೊಡುವಂತಹ ಶಬ್ದ ಇದು. ನಿರ್ದೋಷ ನಿತ್ಯವರ ಸಂವಿತ್ ಅಪಿ ದೇವಿ. ಆ ರೀತಿಯಾದಂತಹ ಅಜ್ಞಾನರಹಿತವಾದ, ನಿತ್ಯವಾದ, ಶ್ರೇಷ್ಠವಾದ ಜ್ಞಾನವನ್ನ ಹೊಂದಿದ್ದರೂ ಕೂಡ, ಸೀತಾದೇವಿ ಆ ಜ್ಞಾನವನ್ನ ಹೊಂದಿದ್ರೂ ಕೂಡ ಅವಳು ಸರ್ವಜ್ಞ ಶಿಖಾಮಣಿ ಭಗವಂತನ ನಂತರದಲ್ಲಿ. ಹೀಗಾಗಿ ಅಂತಹ ಸರ್ವಜ್ಞಳಾದಂತಹ ಆ ಸೀತಾದೇವಿಗೆ ಗೊತ್ತಿದೆ, ಇಲ್ಲಿ ಬಂದಂತಹ ಜಿಂಕೆ ಇದು ಸಾಮಾನ್ಯ ಜಿಂಕೆ ಅಲ್ಲ, ಮಾರೀಚನೇ ಈ ರೀತಿಯಾಗಿ ಬಂದಿದ್ದಾನೆ ಅಂತ ಗೊತ್ತಿದೆ ಅಂತ ಇದನ್ನು ತಿಳಿಸಿಕೊಡ್ತಾರೆ. ಯಾಕೆ ಶ್ರೇಷ್ಠವಾದಂತಹ ಜ್ಞಾನ ಒಳಗಿದೆ, ಅಜ್ಞಾನ ರಹಿತವಾದ ಜ್ಞಾನ ಇದೆ ಅಂದ್ರೆ ಮತ್ತೆ ಜಿಂಕೆ ಅಂತ ತಿಳಿದುಕೊಂಡ್ಬಿಟ್ರೆ ತಜ್ಞಾನ ಇದ್ದಂತೆ ಆಗ್ತದೆ. ಹೀಗಾಗಿ ಅಜ್ಞಾನ ರಹಿತವಾದ ಜ್ಞಾನ ಇದೆ ಅಂತಂದ್ರೆ ಅದು ಜಿಂಕೆ ಅಲ್ಲ, ಮಾರೀಚನೇ ಜಿಂಕೆಯ ವೇಷದಲ್ಲಿ ಬಂದಿದ್ದಾನೆ ಅಂತ ಆ ಸೀತಾದೇವಿ ಗೊತ್ತಿದೆ ಅಂತ ಅರ್ಥ. ನಿರ್ದೋಷ ನಿತ್ಯವರ ಸಂವಿತ್ ಅಪಿಸ್ಮ ದೇವಿ. ಜ್ಞಾನ ಇದ್ದರೂ ಕೂಡ ಸೀತಾದೇವಿ ಏನ್ ಮಾಡಿದ್ಲು ಅಂದ್ರೆ ರಕ್ಷೋವಧಾಯ, ಆ ಮಾರೀಚನ ಸಂಹಾರವನ್ನು ಮಾಡಿಸಬೇಕಾಗಿದೆ, ಮಾರೀಚನ ಸಂಹಾರ ಆಗಬೇಕಾಗಿದೆ. ಅದಕ್ಕಾಗಿ ರಕ್ಷೋಬಧಾಯ, ಆ ರಾಕ್ಷಸನ್ನ ಸಂಹಾರ ಮಾಡುವುದಕ್ಕಾಗಿ ಒಂದು ಕಾರಣ. ಮತ್ತು ತಥಾ ಜನಮೋಹ ಕೃತೆ, ಅಜ್ಞಾನಿಗಳಿಗೆ ಮೋಹನವನ್ನ ಉಂಟು ಮಾಡುವುದಕ್ಕಾಗಿ. ಅಂದ್ರೆ ಅಯೋಗ್ಯರು, ಅಜ್ಞಾನಿಗಳು ಯಾರಿದ್ದಾರೋ, ಅಯೋಗ್ಯರು ಯಾರಿದ್ದಾರೋ, ತಮೋಯೋಗ್ಯ ಜೀವರು, ಅಂಥವರಿಗೆ ಮೋಹನ ಮಾಡಬೇಕಾಗಿದೆ.
ಈ ಸೀತಾದೇವಿ ಇವಳಿಗೆ ಜ್ಞಾನ ಇದ್ದಿದ್ದಿಲ್ಲ, ಆ ಮಾರೀಚ ಅಂತ ಗೊತ್ತೇ ಇದ್ದಿದ್ದಿಲ್ಲ ಅವಳಿಗೆ. ಆ ಬಂಗಾರದ ಜಿಂಕೆ ಅಂತ ತಿಳಿದುಕೊಂಡು ರಾಮನಿಗೆ ಹೇಳಿದ್ಲು, ಅದ್ರ ಮೇಲೆ ಮೋಹಿತಳಾಗಿ ಅಂತ. ಹೀಗೆ ಅಜ್ಞಾನಿಗಳು, ಅಯೋಗ್ಯರು ಈ ರೀತಿಯಾಗಿ ತಪ್ಪು ತಿಳಿದುಕೊಳ್ಳಲಿ, ಜನಮೋಹನ ಕೃತೆ, ಜನರಿಗೆ ಮೋಹವನ್ನ ಉಂಟು ಮಾಡುವ ಸಲುವಾಗಿ ಮತ್ತು ಅವನ ಸಂಹಾರವನ್ನ ಮಾಡಿಸುವ ಸಲುವಾಗಿಯೂ ಕೂಡ ಸೀತಾದೇವಿ ಆಹ ರಾಮನನ್ನ ಕುರಿತು ಹೇಳ್ತಾಳೆ. ರಾಮನನ್ನ ಕುರಿತು ಅಂತ ಇಲ್ಲಿ ಶಬ್ದ ಇಲ್ಲ, ರಾಮನಿಗೆ ಹೇಳಿದ್ದು ಮುಂದೆ ಬರುತ್ತದೆ. ಹೀಗಾಗಿ ಆಹ ಎಂಬುದಕ್ಕೆ ರಾಮನಿಗೆ ಹೇಳಿದ್ಲು ಅಂತ ಅರ್ಥ. ರಾಮನನ್ನ ಕುರಿತು ಮಾತನಾಡಿದ್ಲು ಆ ಜಿಂಕೆಯನ್ನ ನೋಡಿ ಆದ ಮೇಲೆ. ತಿರುಗಾಡ್ತಾ ಇದ್ದ, ಅದನ್ನು ನೋಡಿ ಇವಳು ರಾಕ್ಷಸರನ್ನ ಸಂಹಾರ ಮಾಡುವುದಕ್ಕಾಗಿ, ಅಜ್ಞಾನಿಗಳಿಗೆ ಮೋಹನವನ್ನು ಉಂಟು ಮಾಡುವುದಕ್ಕಾಗಿಯೇ ರಾಮನಿಗೆ ಹೇಳಿದ್ಲು, ರಾಮನನ್ನು ಕುರಿತು ಮಾತನಾಡಿದ್ಲು ಅಂತ ಶ್ರೀಮದಾಚಾರ್ಯರು ಕಥೆಯನ್ನ ತಿಳಿಸುವ ಮುಖಾಂತರವಾಗಿ ನಿರ್ಣಯವನ್ನ ಮಾಡಿ ನಮಗೆ ತಿಳಿಸಿಕೊಡ್ತಾರೆ. ಸರ್ವಥಾ ಆ ರೀತಿಯ ಸೀತಾದೇವಿಯನ್ನ ಅಜ್ಞಾನವುಳ್ಳವಳು ಅಂತ ತಿಳಿದುಕೊಳ್ಳೋದಲ್ಲ, ಈ ಕಾರಣಕ್ಕಾಗಿ ಮಾಡಿದ್ದವಳು ಅಂತ ತಿಳಿದುಕೊಳ್ಳಬೇಕು. ಹೀಗೆ ಈ ವಿಚಾರವನ್ನ ತಿಳಿಸಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಆ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಆಹ ಅಂತ ಹೇಳಿದ್ದು ಸೀತಾದೇವಿ ಹೇಳಿದ್ದು, ಮಾತನಾಡಿದ್ಲು. ಏನು ಮಾತನಾಡಿದ್ಲು? ಆಹ ಇತ್ಯುಕ್ತಂ ವಿಷದಯತಿ, ಅದನ್ನೇ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 33ನೆಯ ಶ್ಲೋಕ. ದೇವೇ ಮಮಾಶು ಪರಿಗೃಹ್ಯ ಚ ದೇಹಿ ಮೇ ತ್ವಂ ಕ್ರೀಡಾಮೃಗಂ ತ್ವಿತಿತಯೋದಿತ ಏವ ರಾಮಃ ಅನ್ವಕ್ಸಸಾರಃ ಶರಾಸನ ಬಾಣಪಾಣಿಃ ಮಾಯಾಮೃಗಂ ನಿಶಿಚರಂ ನಿಜಘಾನ ಜಾನನ್ ದೇವೇ ಮಮಾಶು ಪರಿಗೃಹ್ಯ ಚ ದೇಹಿ ಮೇ ತ್ವಂ ಕ್ರೀಡಾಮೃಗಂ ತ್ವಿತಿತಯೋದಿತ ಏವ ರಾಮಃ ಅನ್ವಕ್ಸಸಾರಃ ಶರಾಸನ ಬಾಣಪಾಣಿಃ ಬಾಣಪಾಣಿರ್ಮಾಯಾಮೃಗಂ ನಿಶಿಚರಂ ನಿಜಘಾನ ಜಾನನ್ ಎಂಬುದಾಗಿ 33ನೆಯ ಶ್ಲೋಕ. ಪದವಿಭಾಗ. ದೇವ ಇಮಂ ಆಶು, 3 ಶಬ್ದ ಇವೆ. ದೇವ ಇಮಂ ಆಶು ಪರಿಗೃಹ್ಯ ಚ ದೇಹಿ ಮೇ ತ್ವಂ ಕ್ರೀಡಾಮೃಗಂ ತು ಇತಿ ತಯಾ ಉದಿತಃ ಏವ ರಾಮಃ ಅನ್ವಕ್ಸಸಾರ, ಅನ್ವಕ್ ಬಿಡಿಸ್ಕೊಳ್ಬೇಕಾದದ್ದು, ಅನ್ವಕ್ ಸಸಾರ. ಹ ಶರಾಸನ ಬಾಣಪಾಣಿಃ ಮಾಯಾಮೃಗಂ ನಿಶಿಚರಂ ನಿಜಘಾನ ಜಾನನ್ ಎಂಬುದಾಗಿ ಪದವಿಭಾಗ. ಸೀತಾದೇವಿ ರಾಮದೇವರನ್ನ ಕುರಿತು ಏನು ಹೇಳಿದ್ಲು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ದೇವೇಮ ಮಾಶು ಅಂತ ಇದೆ. ದೇವ ಅಂತ ಮೊದಲಿಗೆ ಒಂದು ಶಬ್ದ ಇದೆ. ದೇವ ಅಂತ ಸಂಬೋಧನೆಯನ್ನು ಮಾಡಿ ಹೇಳ್ತಾ ಇದ್ದಾಳೆ ಸೀತಾದೇವಿ ರಾಮದೇವರಿಗೆ. ಹೇ ದೇವ, ಹೇ ಕ್ರೀಡಾದಿ ಗುಣ ವಿಶಿಷ್ಟನಾದಂತಹ ರಾಮನೇ, ಅಂದ್ರೆ ಎಲ್ಲ ಗುಣಗಳಿಂದ ಕೂಡಿದಂತಹ ರಾಮನೇ ಅಂತ. ಆ ದೇವ ರಾಮ ಅಂತ ಅನ್ಲಿಲ್ಲ, ದೇವ ಅಂತ ಶಬ್ದವನ್ನ ಪ್ರಯೋಗ ಮಾಡ್ತಾ ಇದ್ದಾಳೆ. ಯಾಕೆ ಅಂತ ಹೇಳ್ತಾರೆ. ದೇವ ಅಂತ ಶಬ್ದವನ್ನ ಪ್ರಯೋಗ ಮಾಡಿದ್ದು ಸ್ತ್ರೀವಶಾದಿ ದೋಷಂ ಪರಿಹರ್ತುಂ ದೇವ ಇತಿ ಸಂಬೋಧನಂ. ಭಗವಂತ ರಾಮಚಂದ್ರ ದೇವರು ಕ್ರೀಡಾದಿ ಗುಣ ವಿಶಿಷ್ಟನಾದವ, ಎಲ್ಲ ಗುಣಗಳಿಂದ ಪೂರ್ಣನಾದಂತಹ ವ್ಯಕ್ತಿ. ಅದಕ್ಕೆ ಸ್ತ್ರೀವಶಾದಿ, ಹೆಂಡತಿ ಹೇಳ್ಯಾಳ, ಅದಕ್ಕಾಗಿ ಇದ ಕೆಲಸವನ್ನ ಮಾಡಬೇಕು ನಾನು ಅಂತ ಹೆಂಡತಿಗೆ ವಶನಾಗಿ ಈ ಕೆಲಸವನ್ನ ಮಾಡ್ತಾ ಇಲ್ಲ ರಾಮದೇವರು. ನಿಮಿತ್ತ ಅಂತದನ್ನ ತಿಳಿಸಿಕೊಡುವುದಕ್ಕಾಗಿಯೇ ಸೀತಾದೇವಿ ರಾಮದೇವರಿಗೆ ದೇವ ಅಂತ ಸಂಬೋಧನೆ ಮಾಡ್ತಾ ಇದ್ದಾಳೆ. ದೇವ ತ್ವಂ, ನೀನು, ಇಮಂ ಅಂದ್ರೆ ಈ ದೃಶ್ಯಮಾನಂ, ಈ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಇದೇನು ಕ್ರೀಡಾಮೃಗಂ, ನನ್ನ ಆಟಕ್ಕೆ ಯೋಗ್ಯವಾದಂತಹ ಒಂದು ಮೃಗ, ಆ ಜಿಂಕೆ ಕಾಣಿಸ್ತಾ ಇದೆಯಲ್ಲ, ಬಂಗಾರದ ಜಿಂಕೆ, ಆ ಜಿಂಕೆಯನ್ನ ನೀನು ಆಶು ಪರಿಗೃಹ್ಯ, ಬೇಗನೆ ಅದನ್ನು ಹಿಡಿದುಕೊಂಡು ಬಂದು
ಮೇ ದೇಹಿ, ನನಗೆ ಕೊಡುವುದನ್ನ ಬೇಗ ಹಿಡ್ಕೊಂಡು ಬಾ ಅಂತ ಸೀತಾದೇವಿ ರಾಮದೇವರಿಗೆ ಹೇಳಿದ್ದು. ಇತಿ ತಯಾ ಉದಿತಃ ರಾಮಃ, ಈ ರೀತಿಯಾಗಿ ಸೀತಾದೇವಿಯಿಂದ ಹೇಳಿಸಿಕೊಳ್ಳಲ್ಪಟ್ಟಂತಹ ಆ ರಾಮಚಂದ್ರ ದೇವರು ಏನು ಮಾಡಿದರು ಅಂತಂದ್ರೆ, ಅನ್ವಕ್ಸಸಾರ, ಆ ಜಿಂಕೆಯನ್ನ ಅನ್ವಕ್ ಎಂಬುದಕ್ಕೆ ಪಶ್ಚಾತ್ ಅಂತ ಅರ್ಥ. ಪಶ್ಚಾತ್ ಸಸಾರ ಅಗಾತ್, ಬೆನ್ ಹತ್ತಿ ಹೋದರು ರಾಮಚಂದ್ರ ದೇವರು. ಸೀತಾದೇವಿ ಆ ರೀತಿಯಾಗಿ ಹೇಳಿದ್ದಕ್ಕೆ, ನನಗೆ ಆಟ ಆಡೋ ಸಲುವಾಗಿ ಆ ಜಿಂಕೆಯನ್ನ ತೆಗೆದುಕೊಂಡು ಬಾ ಅಂತ ಹೇಳಿದ್ದಕ್ಕೆ ರಾಮಚಂದ್ರ ದೇವರು ಬೆನ್ನತ್ತಿ ಆ ಜಿಂಕೆಯನ್ನ ಬೆನ್ನತ್ತಿ ಹೋದ್ರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹೋಗಿ ಶರಾಸನ ಬಾಣಪಾಣಿ, ಹೋಗಿ ಏನ್ ಮಾಡಿದ ರಾಮಚಂದ್ರ ದೇವರಿಂದ, ಶರಾಸನ ಬಾಣಪಾಣಿ, ಶರಾಸನ ಅಂದ್ರೆ ಶರದ ಆಸನ, ಬತ್ತಳಿಕೆ ಅಂತ ಅನ್ಬಹುದು, ಆ ಧನುಸ್ಸು ಅಂತ ಅನ್ಬಹುದು. ಆ ಧನುಸ್ಸು ಮತ್ತು ಬಾಣ, ಧನುರ್ಬಾಣಗಳನ್ನ ಹಿಡಿದುಕೊಂಡಂತಹ ರಾಮಚಂದ್ರ ದೇವರು ಮಾಯಾಮೃಗಂ ಜಾನನ್, ಮಾಯಾಮೃಗಂ ನಿಶಿಚರಂ ಜಾನನ್, ಆ ಮಾಯಾಮೃಗ ಏನಿದೆ, ಬಂಗಾರದ ಜಿಂಕೆ ಏನಿದೆ ಅಲ್ಲ, ಮಾಯೆಯನ್ನ ಉಂಟು ಮಾಡುವಂತಹ ಮೃಗ, ಮೋಹನವನ್ನ ಉಂಟು ಮಾಡುವಂತಹ ಮೃಗ ಏನಿದೆ ಅಲ್ಲ, ಆ ಮೃಗವನ್ನ ರಾಮದೇವರು ತಿಳಿದುಕೊಂಡದ್ದು. ಜ್ಞಾನ ಇದೆ ಏನಂತ ಹೇಳಿ, ನಿಶಿಚರಂ ಜಾನನ್, ಈ ಜಿಂಕೆ ಇದು ಸಾಮಾನ್ಯ ಜಿಂಕೆ ಅಲ್ಲ, ಇದು ಮಾರೀಚನೇ ಈ ಜಿಂಕೆಯಾಗಿ ಬಂದದ್ದು ಅಂತ ರಾಮದೇವರು ತಿಳಿದುಕೊಂಡೆ. ಜಾನನ್ ನಿಜಘಾನ, ಮುಂದೆ ಆ ಜಿಂಕೆಯನ್ನ, ಆ ಮಾರೀಚನನ್ನ ಸಂಹಾರ ಮಾಡಿದರು, ರಾಮದೇವರು ಸಂಹಾರ ಮಾಡಿದರು. ಅಂದ್ರೆ ಜಾನನ್ ಅಂತ ಹೇಳುವ ಮುಖಾಂತರವಾಗಿ ರಾಮದೇವರಿಗೂ ಅಜ್ಞಾನ ಇಲ್ಲ, ಸೀತಾದೇವಿಗೂ ಅಜ್ಞಾನ ಇರಲಿಲ್ಲ, ರಾಮದೇವರಿಗೂ ಕೂಡ ಅಜ್ಞಾನ ಇಲ್ಲ. ಸ್ಪಷ್ಟವಾಗಿ ಆ ಇಬ್ಬರಿಗೂ ಕೂಡ ಇವನು ಮಾರೀಚ ಅಂತ ಗೊತ್ತಿದ್ದರೂ ಕೂಡ ಅಜ್ಞಾನಿಗಳಿಗೆ ಮೋಹನವನ್ನು ಉಂಟು ಮಾಡುವುದಕ್ಕಾಗಿ, ಆ ದುಷ್ಟನನ್ನು ಸಂಹಾರ ಮಾಡುವುದಕ್ಕಾಗಿ ಆ ರೀತಿಯಾಗಿ ಇಬ್ಬರೂ ಕೂಡ ಲೀಲೆಯನ್ನ ಮಾಡಿ ಆ ಮಾರೀಚನನ್ನ ರಾಮದೇವರು ಸಂಹಾರ ಮಾಡಿದರು ಎಂಬುವಂತ ವಿಚಾರವನ್ನ ತಿಳಿಸಿಕೊಡ್ತಾರೆ. ಮುಂದೆ ಏನಾಯಿತು ಎಂಬುವಂತಹ ವಿಚಾರವನ್ನ, ಮಾರೀಚ ಸಾಯುವಾಗ ಅಲ್ಲಿ ಏನು ಪ್ರಸಂಗ ಆಯಿತು ಎಂಬುದನ್ನು ಕೂಡ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಗುರುಗಳೇ, ಒಂದು ಪ್ರಶ್ನೆ ಇತ್ತು ಗುರುಗಳೇ. ಹೇಳ್ರಿ ಗುರುಗಳೇ, ಇದು ಮೃಗ ಶಬ್ದಕ್ಕೆ ಜಿಂಕೆ ಅಂತ ತಗೋಬೇಕಲ್ವಾ? ಇದು ಅರ್ಥ ಹಾಗೆ? ಹೌದು. ಓಕೆ, ಹೌದು. ಮೃಗ ಅಂದ್ರೆ ಎಲ್ಲಾ ಪ್ರಾಣಿಗಳಿಗೂ ಮೃಗ ಅಂತ ಕರೀತಾರೆ. ಜಿಂಕೆಗೆ ವಿಶೇಷವಾಗಿ ಮೃಗ ಶಬ್ದದಿಂದ ಜಿಂಕೆಯನ್ನು ಕರೆದಿದ್ದಾರೆ. ಓಕೆ, ಸರಿ ಗುರುಗಳೇ. ಹರೇ ನಮಃ.